ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚರ್ಚಾ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಚರ್ಚಾ ಸಮಯದ ಇಂದಿನ ವಿಷಯ ಭಾರತದ ಕ್ಷಿಪಣಿ ಶಕ್ತಿ. ಹೆಚ್ಚಿನ ಮಾಹಿತಿಯನ್ನ ಕೊಡುವುದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಿವೃತ್ತ ಸೇನಾಧಿಕಾರಿಗಳಾಗಿರುವಂತಹ ಕರ್ನಲ್ ಪಿ.ವಿ. ಹರಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಾಹ್ಯಾಕಾಶ ಮತ್ತು ರಕ್ಷಣಾ ವಿಶ್ಲೇಷಕರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು. ಸರ್, ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಸರ್, ಮೊದಲನೇದಾಗಿ ನೀವು ಸುಮಾರು 40 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕರ್ತವ್ಯದಲ್ಲಿ ಇದ್ದಂಥವರು. ಸೊ ಆಪರೇಷನ್ ಸಿಂಧೂರ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ? ರೀಸೆಂಟ್ ಆಗೋದ್ರೆ ಆರ್ಟಿಕಲ್ 370 ತೆಗೆದ ಮೇಲೆ ನಾನು ಹೋಗಿದ್ದೆ ಸೇನೆಗೆ. ಭಾಳ ಫಸ್ಟ್ ಕ್ಲಾಸ್ ಬಿಸ್ನೆಸ್ಗಳಾಗ್ತಾ ಇತ್ತು. ಅವರ ಆ್ಯಪಲ್ ಗಾರ್ಡನ್ಗಳಾಗಲಿ, ಅವರ ಬಾದಾಮಿ ಆಗಲಿ, ಅವರ ಆಕ್ರೋಟ್ ಆಗಲಿ, ಶಾಲ್ಗಳಾಗಲಿ, ಒಬ್ಬ ನಾರ್ಮಲ್ ಗೂಡಂಗಡಿಯನ್ನು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇದು ಮಾಡ್ತಾರೆ ಸಡನ್ಲಿ. ಇದಕ್ಕಿಂತ ಮುಂಚೆ ಅಷ್ಟಿರಲಿಲ್ಲ. ಸೊ ಇದನ್ನು ಸಹಿಸಲಿಕ್ಕೆ ಅವ್ರಿಗಾಗಲಿಲ್ಲ, ಪಾಕಿಸ್ತಾನದವರಿಗೆ. ಯಾಕೆ ಸಹಿಸಲಿಕ್ಕಾಗಿಲ್ಲ? ಇಲ್ಲಿವರೆಗೆ ಅವರು ಕಾಶ್ಮೀರ ಇಶ್ಯೂ ಎತ್ತಾಯಿದ್ರು, ಕಾಶ್ಮೀರ ನಮ್ಮದು ಅಂತೇಳಿ. ಈಗ ಕಾಶ್ಮೀರದವರೇ ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಬೇರೆ ವಿಧಿ ಇಲ್ಲದೆ ಪಹಲ್ಗಾಮಲ್ಲಿ ರೀಸೆಂಟಾಗಿ ಸ್ಕೆಚ್ ಮಾಡಿ ಪಾಕಿಸ್ತಾನ ಆರ್ಮಿ, ಅದಕ್ಕಿಂತ ಮುಂಚೆ 10 ದಿವಸ ಮುಂಚೆ ಜನರಲ್ ಅಸಿಮ್ ಮುನೀರ್, ಅವನು ಜನರಲ್ ಆಗಿದ್ದ, ಮುಂಚೆ ISI ಗುಪ್ತಚರ ಇಲಾಖೆ ಡೈರೆಕ್ಟರ್ ಆಗಿದ್ದ. ಅವ್ರು ಏನು ಮಾಡಿದ್ದಾನೆ, ಪ್ರಾಪರ್ ಮಿಲಿಟರಿ ಟ್ರೈನಿಂಗ್ ಆದವ್ರನ್ನ, ಅದರಲ್ಲಿ ಒಬ್ಬ ಪ್ಯಾರಾ ಕಮಾಂಡೋಸ್ ಇದ್ದಾರೆ, ಅಟ್ಯಾಕ್ ಮಾಡೋದ್ರಲ್ಲಿ ಒಂದು 6 ಜನ ಕಳಿಸಿದ್ದಾನೆ. ಅವನು ಕಳಿಸಿ ನಮ್ಮ ಪ್ರವಾಸಿಗರಾಗಿ ಹೋಗಿದ್ದ ನಮ್ಮ 26 ಜನಗಳು ತೀರೋದ್ರು, ತುಂಬ ಜನ ಗಾಯ ಆದರು. ಗಂಡಸರು ಬೇರೆ ಹೆಂಗಸರು ಬೇರೆ ಮಾಡಿಬಿಟ್ಟು ಅದನ್ನು ಬೇಕಂತಲೇ ಪ್ರಚೋದನೆ, ಇದನ್ನು ಮಾಡಿದರೆ ಪೂರಾ ಇಂಡಿಯಾ ಬೆಂಕಿ ಹೊತ್ಕೊಳ್ತದೆ ಅಂತೇಳಿ ಧರ್ಮವನ್ನು ಕೇಳಿ ಆಧಾರ್ ಕಾರ್ಡ್ ಚೆಕ್ ಮಾಡಿ ಪ್ಯಾಂಟ್ ಬಿಚ್ಚಿಸಿ ಅವರಿಲ್ಲದ ಅನಾಚಾರ ಮಾಡಿ ಪಾಯಿಂಟ್ ಬ್ಲ್ಯಾಂಕಲ್ಲಿ ಕೋಲ್ಡ್ ಬ್ಲಡ್ ಮರ್ಡರ್ ಮಾಡಿದ್ದಾರೆ ಎದುರಿಗೇನೆ. ಇಂತಹ ಒಂದು ದುರಂತ ಸ್ವಾತಂತ್ರ್ಯ ಆದಮೇಲೆ ಆಗಲಿಲ್ಲ. ಸೊ ಇದು ಅತಿರೇಕ ಆಗಿದೆ. ಇವರ ಪಾಪದ ಕೂಡ ತುಂಬಿ ಹೋಗಿದೆ. ನಮ್ಮ ಪೊಲೈಟ್ನೆಸ್, ನಮ್ಮ ಒಂದು ಸಂಭಾವಿತ ನಡೆ, ಅದು ನಮ್ಮ ವೀಕ್ನೆಸ್ ಅಲ್ಲ, ಮಿಸ್ಯೂಸ್ ಮಾಡ್ಕೊಳ್ಳೋದು ನಮ್ಮ ದುರ್ಬಲತೆ ಅಲ್ಲ. ನಾವು ಬಲಿಷ್ಠ ರಾಷ್ಟ್ರವಾಗಿದ್ದರೂ ಸಹ ಯಾರ ಮೇಲೂ ಇಲ್ಲಿವರೆಗೆ ಆಕ್ರಮಣ ಮಾಡಿಲ್ಲ ನಾವು. ಸೊ ಇದು ಯೋಚನೆ ಮಾಡಿ ಕೊನೆಗೆ ಮೋದಿಯವರು ಹೇಳಿದರು, ಹಮ್ ಮಾರೆಂಗೆ ಆಪ್ಕು ಗರ್ಮೆ ಗುಸ್ಕೆ ದೂಡ್ಕೆ ಮಾರೆಂಗೆ. ಎಲ್ಲ ಕಡೆಯಿಂದ ನೋಡಿ ನಿಮ್ಮನ್ನು ಹೊಡೆದು ನಿಮ್ಮನ್ನು ನಿರ್ನಾಮ ಮಾಡ್ತೀವಿ. ನೀವು ಸೋಚ್ ಬಿ ನಹೀ ಸಕ್ತೆ, ಕಲ್ಪನಾತೀತವಾಗಿ ನಾವು ಮಾಡ್ತೇವೆ, ನಿಮಗೆ ಶಿಕ್ಷೆ ಸಿಗ್ತದೆ, ಬಿಡೋದಿಲ್ಲ ಉಗ್ರಗಾಮಿಗಳಂತೇಳಿ ಅವರೊಂದು ಘೋಷಣೆ ಮಾಡಿದರು. ಆ ಶಪಥ ಮಾಡಿದ ನಂತರ ಈ ಪಹಲ್ಗಾಮ್ ಪ್ರತೀಕಾರ ತೀರಿಸಿಕೊಳ್ಳಲಿಕ್ಕೆ ನಾವು ನಮ್ಮ ಇಂಡಿಯನ್ ಆರ್ಮಿಯೆಲ್ಲ ಹೋಯಿತು. ಕರೆಕ್ಟಾಗಿ ಎಲ್ಲ 3 ಚೀಫ್ಗಳಿಗೂ 3 ಪ್ರಮುಖ ಮುಖ್ಯ ಚೀಫ್ಸ್, ಆರ್ಮಿ, ಏರ್ಫೋರ್ಸ್, ನೆವಿ. ನಮ್ಮ ಆರ್ಮಿ ಜನರಲ್ ಚತುರ್ವೇದಿಯವರು, ಇದೇ ರೀತಿ ಏರ್ಫೋರ್ಸ್ ಮತ್ತು ಇವ್ರನ್ನ 3ಗಳನ್ನು ಕೂರಿಸಿ ರಕ್ಷಣಾ ಸಚಿವರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಸರ್ವ ಪಕ್ಷಗಳ ಸಮ್ಮತಿ ತೆಗೆದುಕೊಂಡು ಪ್ರಾಪರಾಗಿ ನಾವು ಇದನ್ನು ಇವ್ರಿಗೆ ಶಿಕ್ಷೆ ವಿಧಿಸಬೇಕಂತೇಳಿ ಮಾಡಿದ್ದು. LOC ಕ್ರಾಸ್ ಮಾಡಲಿಲ್ಲ. ನಮ್ಮ ರಫೇಲ್ಗಳಾಗಲಿ ನಮ್ಮ ಮಿಸೈಲ್ಗಳಾಗಲಿ ಹೋಗಿ ಹೊಡೆದು ನಿರ್ನಾಮ ಮಾಡಿದ್ದು. ಆಮೇಲೆ ಗೊತ್ತಾಯಿತು ಇನ್ನೂ 23 ಬಾಕಿ ಇದೆ ಇನ್ನೂ. ಬಟ್ ಮೇಯ್ನಾಗಿ ಮುಜಫರಾಬಾದ್ ಅಂತೇಳಿದೆ POKಯಲ್ಲಿ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ. ಅಲ್ಲಿ ಮುಜಫರಾಬಾದಲ್ಲಿ ಹಫೀಜ್ ಸಯ್ಯದ್ ಅಂತ ಇದ್ದಾರೆ. ಮತ್ತು ಈ ಕಡೆ ಬಾಲ್ಪುರ ಹತ್ರ ಮಸೂರ್ ಅಸ್ಗರ್ ಅವನು ಇದ್ದಾನೆ. ಇವರೆಲ್ಲ ಈ ಉಗ್ರಗಾಮಿಗಳ ಕಂಪ್ಲೀಟ್ ನೆಲೆಯಾಗಿತ್ತು, ಅದು ಭಸ್ಮ ಆಗಿಬಿಟ್ಟಿದೆ, ಅವುಗಳನ್ನು ಉಳಿಸಾಗಿದೆ. ನಾವು ನಮ್ಮ ಏನಾಗಿತ್ತು, ಬರೀ ಉಗ್ರಗಾಮಿಗಳನ್ನು ಮಾತ್ರ ನಾವು ಇದು ಮಾಡೋದೇ ಹೊರತು ನಾರ್ಮಲ್ ನಾಗರಿಕರ ಮೇಲೆ ಫೈರ್ ಮಾಡಬಾರ್ದು, ಅವರ ಸಾವು ನೋವು ಆಗಬಾರ್ದು, ಕೊಲಾಟ್ರಲ್ ಡ್ಯಾಮೇಜ್ ಆಗಬಾರ್ದು. ಕೊಲಾಟ್ರಲ್ ಡ್ಯಾಮೇಜ್ ಅಂತ ಹೇಳಿದರೆ ಇಲ್ಲೊಂದು ಬಾಂಬ್ ಹಾಕಿದರೆ ಬರೀ ಆ ಜಾಗಕ್ಕೆ ಮಾತ್ರ ತಗೊಳ್ಬೇಕೇ ಹೊರತು ಪೂರ್ತಿ ಆ ಏರಿಯಾ ಒಂದು 3-4 ಕಿಲೋಮೀಟರ್ ಅಂತ ದೊಡ್ಡ ಬಾಂಬ್ಗಳು ನಾವು ಹಾಕಬಾರ್ದು. ಸೊ ಪ್ರಿಸಿಷನ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಪಿನ್ ಪಾಯಿಂಟ್ ಅಲ್ಲೇ ಹೋಗಿ ಬೀಳಬೇಕು. ಅಲ್ಲಿ ಮಾಡಿದ್ದಾರೆ ನೋಡಿ, ಆ ಫೋಟೋಗಳು ನೀವು ನೋಡಿ. ಸುಬಾನಲ್ಲಾ ಮಸೀದಿ ಅಂತೇಳಿ ಅಲ್ಲೇ ಅವ್ರದ್ದು ಇದಿತ್ತು.
ಎಕ್ಸಾಕ್ಟ್ ಆಗಿ ಮೇಲಿನ ಒಂದು ಗುಂಡಿ ಟೈಪ್ ಮಾಡಿ ಒಳಗಿದ್ದ ಇದು ಮಾಡಿದ್ದಾರೆ. ಅಷ್ಟು ಪ್ರಿಸಿಷನ್ ಆಗಿ ನಮ್ಮ ಕೇಪಬಲ್ ಏರ್ಫೋರ್ಸ್ನವರು ಮತ್ತು ಇವರೆಲ್ಲ ನಿಜವಾಗ್ಲೂ ಬಹಳ ಹೆಮ್ಮೆ ವಿಷಯ ಇದು. ಅಷ್ಟು ಚೆನ್ನಾಗಿ ಬಾಂಬ್ ಮಾಡಿದೀವಮ್ಮ. ಆಮೇಲೆ ಆಯಿತು, LOCಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಯಿತು. ಮುಂಚೆ ಕದನ ವಿರಾಮ ಇತ್ತು. ಶೆಲ್ಲಿಗಳು, ಆರ್ಟರಿ ಶೆಲ್ಲಿಂಗ್ಸ್, MMG ಫೈರಿಂಗ್ಸ್ಗಳು, ಮೋಟರ್ ಫೈರಿಂಗ್ಸ್ಗಳು ಶುರುವಾಗಿದೆ. ಸಖತ್ತು ಎಲ್ಲ ಕಡೆ ಆಗಿದೆ. ಇವ್ರು ಏನು ಮಾಡಿದ್ದಾರೆ, ಆ ಕಡೆ ಎಲ್ಲ ಡ್ರೋನ್ ನೋಡಿದ್ದಾರೆ. ಇವನ್ ಮೇಲಿಂದ ಕಾಶ್ಮೀರದ LOCಯಿಂದ ಹಿಡಿದು ಅಲ್ಲಿ ಕೆಳಗೆ ಬರ್ತಾ 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 ಜಮ್ಮು, ಅಖನೂರ್, ಜಮ್ಮು, ಆ ಕಡೆಯಿಂದ ಹೋಗ್ತಾ ಪಂಜಾಬಿಂದ ರಾಜಸ್ಥಾನದಿಂದ ಕಚ್ವರೆಗೂ ಅಲ್ಲಲ್ಲಿ ಅವ್ರದ್ದು ಬಿಲ್ಟಪ್ ಆಗಿದೆ. ಸೊ ಈ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಯಾವೆಲ್ಲ ಮಿಸೈಲ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಅದರ ಸಾಮರ್ಥ್ಯ ಏನು? ನೋಡಿ, ನಾವು May 7 ಈ ಉಗ್ರರ ನೆಲೆ ಮೇಲೆ ದಾಳಿ ಮಾಡಿದ್ಮೇಲೆ 8th 9th ಅವ್ರು ಏನು ಮಾಡಿದ್ರು, ಕಂಟಿನ್ಯೂಸ್ ಡ್ರೋನ್ಸ್ಗಳು ಕಳಿಸಿದ್ರು. ಒಂದು 300-400 ಡ್ರೋನ್ಸ್ಗಳು ನಮ್ಮ ಮೇಲೆ ದಾಳಿ ಮಾಡಿದ್ವು. ಬೇರೆ ಬೇರೆ ಪ್ರದೇಶಕ್ಕೆ, ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಪಂಜಾಬ್ ಇರ್ಬೋದು, ಜಮ್ಮು ಕಾಶ್ಮೀರಲ್ಲಿ ಎಲ್ಲ ಕಡೆ ಡ್ರೋನ್ಸ್ ದಾಳಿಗಳಾಯಿತು. ಆ ಡ್ರೋನ್ಸಲ್ಲಿ ಏನಾಗಿತ್ತು ಅಂದರೆ, ಕೆಲವು ಅಮ್ಯುನೇಷನ್ಸ್ ಇರೋ ಡ್ರೋನ್ಸ್, ಅಂದರೆ ಗನ್ ಅಟ್ಯಾಚ್ಡು, ಬಾಂಬ್ ಅಟ್ಯಾಚ್ಡು, ಆ ಥರ ಡ್ರೋನ್ಸ್ಗಳನ್ನು ಕಳಿಸಿದ್ರು. ಕೆಲವು ಟಾಯ್ ಡ್ರೋನ್ಸ್, ಅಂದರೆ ಅದು ಏನಕ್ಕೂ ಇಲ್ಲ, ನಾವು ಈ ಕ್ಯಾಮ್ರಾ ಈ ವಿಡಿಯೋ ಕವರೇಜ್ ಮಾಡೋ ಅಂಥ ಡ್ರೋನ್ಸ್ಗಳು. ಕೆಲವು ನಿಜವಾಗ್ಲೂ ಸರ್ವೆಲೆನ್ಸ್ ಡ್ರೋನ್ಸ್, ಅಂದರೆ ಅದು ಸರ್ವೆ ಮಾಡೋದು, ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಡ್ರೋನ್ಸು, ಆ ಥರ ಮಿಕ್ಸಡ್ ಡ್ರೋನ್ಸ್ ಕಳಿಸಿದ್ರು. ಅವರು ಕಳಿಸಿದ ಉದ್ದೇಶ ಏನು ಅಂದರೆ, ನಾವು ಯಾವ ಥರ ಅದನ್ನು ಡಿಟೆಕ್ಟ್ ಮಾಡ್ತೀವಿ, ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮು ಇಲ್ಲ, ಅದಕ್ಕೆ ಡಿಫೆನ್ಸ್ ಸಿಸ್ಟಮ್ ಎಲ್ಲಿಂದ ಟ್ರಿಗರ್ ಮಾಡ್ತೀವಿ, ಇಂಥವನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಅವರು ಲೋ ಕಾಸ್ಟ್ ಡ್ರೋನ್ಸ್ಗಳನ್ನ ಫಸ್ಟ್ ಕಳಿಸಿದ್ರು. ಒಟ್ಟಿನಲ್ಲಿ ನಮ್ಮಿಂದ ಅವರು ಡೀಟೇಲ್ಸ್ ಪಡ್ಕೋಬೇಕಾಗಿದ್ದು ಮೇಯ್ನ್. ಸೊ ಅದಕ್ಕೆ ಏನು ಮಾಡಿದ್ರು, ಡ್ರೋನ್ಸ್ಗಳ ದಾಳಿ ಮಾಡಿದ್ರು. ಆ ಡ್ರೋನ್ಸ್ಗಳ ದಾಳಿ ಮಾಡಿದಾಗ ಅಫ್ಕೋರ್ಸ್ ಅದರಲ್ಲಿ ನಾನು ಹೇಳಿದ್ನಲ್ಲ, ಕೆಲವು ಬಾಂಬ್ ಕ್ಯಾರಿಂಗ್ ಡ್ರೋನ್ಸು ಇತ್ತು, ಕೆಲವು ವೆಪನ್ಸ್ ಇರೋ ಡ್ರೋನ್ಸು ಇತ್ತು, ಗ್ರೆನೇಡ್ಸ್ನ ಡ್ರಾಪ್ ಮಾಡ್ಬೋದಾಗಿತ್ತು ಅಂತ ಡ್ರೋನ್ಸು. ಅಂದರೆ ಈ ಸೊಂಗಾ ಡ್ರೋನ್ಸ್ ಅಂತ ಟರ್ಕಿಶ್ ಡ್ರೋನ್ಸ್ಗಳು ಕಳಿಸಿದ್ರು. ಸೊ ಕೆಲವು ಚೈನೀಸ್ ಡ್ರೋನ್ಸ್ ಇತ್ತು, ಕೆಲವು ಅವರೇ ಉತ್ಪಾದನೆ ಮಾಡಿರುವಂಥ ಡ್ರೋನ್ಸ್ ಇತ್ತು. ಇದೆಲ್ಲ ಆ ಥರ ಕಳಿಸಿದ್ರು. ಅದನ್ನು ನಾವೇನು ಮಾಡಿದ್ವಿ, ಎಫೆಕ್ಟಿವ್ ಆಗಿ ನ್ಯೂಟ್ರಲೈಸ್ ಮಾಡಿದ್ವಿ. ಆ ನ್ಯೂಟ್ರಲೈಸ್ ಮಾಡೋಕ್ಕೆ ನಾವು ಉಪಯೋಗಿಸಿದಂಥ ಅಮ್ಯುನೇಷನ್ಸ್ಗಳು ಏನಿರ್ಬೋದು ಅಂದರೆ, ಒಂದು ಶೋಲ್ಡರ್ ಫೈರ್ಡ್ ಗನ್ಸ್ ಅಂತ ಯೂಸ್ ಮಾಡಿದ್ವಿ. ಅದನ್ನು ಮ್ಯಾನ್ ಪಾರ್ಟ್ಸ್ ಅಂತ ಕರೀತಾರೆ. ಅಂದರೆ ಮ್ಯಾನ್ ಪೋರ್ಟಬಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೀತಾರೆ. ಅದನ್ನು ಈಗ ಸುಮಾರು ಇದಾವೆ ವೆರೈಟೀಸ್ ನಮ್ಮ ಹತ್ರ. ಈಗ ರೀಸೆಂಟಾಗಿ ರಷ್ಯಾದವರು ಈ ಪ್ರಾಬ್ಲಮ್ ಆದಮೇಲೆ IGLA-S ಅಂತ ಸ್ವಲ್ಪ ಹೈಲಿ ಟೆಕ್ನಿಕಲಿ ಸ್ಪೆಸಿಫೈಡ್ ಇದನ್ನು ಕಳಿಸಿದ್ರು, ಮ್ಯಾನ್ ಪಾರ್ಟ್ಸ್ನ. ಅದು ಹೆಂಗೆ ಅಂದರೆ 250 ಮೀಟ್ರಿಂದ 6 ಕಿಲೋಮೀಟ್ರ್ ತನಕ ಟಾರ್ಗೆಟ್ಗೆ ಹೊಡೆಯುತ್ತೆ. ಸೊ ನಾವೇನು ಮಾಡಿದ್ವಿ, ಕೆಲವು ಮ್ಯಾನ್ ಪ್ಯಾಡ್ಸ್ ಯೂಸ್ ಮಾಡಿ ಅದನ್ನು ನ್ಯೂಟ್ರಲೈಸ್ ಮಾಡಿದ್ವಿ. ಡ್ರೋನ್ಗಳು ಬರ್ತಿದ್ದಾಗ ಅದನ್ನು ನ್ಯೂಟ್ರಲೈಸ್ ಮಾಡಿದ್ದು, ಅಂದರೆ ಕೆಳಗೆ ಬೀಳ್ದಂಗೆ ಅದನ್ನು ಅಲ್ಲೇ ನ್ಯೂಟ್ರಲೈಸ್ ಮಾಡಿದ್ವಿ. ಅದನ್ನು ಹೊಡೆದು ಬ್ಲಾಸ್ಟ್ ಮಾಡಿದ್ವಿ. ಅದಾದಮೇಲೆ ಏನು ಮಾಡಿದ್ವಿ, ಕೆಲವು ಅದರಲ್ಲಿ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಸಿಲ್ಕಾ ಅಂತ ಒಂದು ಸಿಸ್ಟಮ್ ಇದೆ, ಅಂದರೆ ಟ್ರಕ್ ಮೇಲೆ ಏರ್ ಡಿಫೆನ್ಸ್ದು. ಆ ಸಿಲ್ಕಾ ಸಿಸ್ಟಮ್ ಯೂಸ್ ಮಾಡಿದ್ವಿ. ಅದು ಆ್ಯಕ್ಚುಲಿ 23 mm 2 ಬ್ಯಾರಲ್ ಗನ್ ಇರ್ಬೋದು. ಅದು 23 mm 2 ಬ್ಯಾರಲ್ ಗನ್ನು 4000 ರೌಂಡ್ ಫೈರ್ ಆಗುತ್ತೆ. ಅಂದರೆ 4000 ಬುಲೆಟ್ ಒಂದೇ ಸಲ ಆರುತ್ತೆ 1 ಮಿನಿಟ್ಗೆ. ಸೊ ಅದರಲ್ಲಿ ಸ್ವಲ್ಪ ಲೇಸರ್ ಗೈಡೆಡ್, ಟಾರ್ಗೆಟೆಡ್, ಇನ್ಫ್ರಾರೆಡ್ ಟಾರ್ಗೆಟೆಡ್ ಅದೆಲ್ಲ ಇರುತ್ತೆ. ಅಂದರೆ ಇಟ್ ಕ್ಯಾನ್ ಅಕ್ಯುರೇಟ್ಲಿ ಗೋ ಆ್ಯಂಡ್ ಹಿಟ್ ದಟ್ ಅದನ್ನು ಯೂಸ್ ಮಾಡಿದ್ದೀವಿ. ಬೇಸಿಕಲಿ ಡ್ರೋನ್ಸ್ ಅಂಡ್ ಏರೋಪ್ಲೇನ್ ಗುಡಿಸ್ದಂಗೆ ಸ್ವೀಪ್ ಮಾಡುತ್ತೆ ಮೇಲೆ, ಆಕಾಶದ ಮೇಲೆ. ಅದು ಹತ್ತತ್ರ ಒಂದು 6 ಕಿಲೋಮೀಟರಿಂದ 7 ಕಿಲೋಮೀಟರ್ ತನಕ ಆ ಒಂದು ರೇಂಜಲ್ಲಿ ಹೊಡಿತೀವಿ. ಎರಡನೇದು ಅದು. ಮೂರನೇದು ಬಂದು ನೆಕ್ಸ್ಟು L-70 ಅಂತ ಯೂಸ್ ಮಾಡಿದ್ವಿ. ಅದು ಟೌಡ್ ಗನ್. ಅದು ಅಂದರೆ ಸೆಲ್ಫ್ ಪ್ರಪೋಲ್ಡ್ ಗನ್. ಪ್ರಾಬಬ್ಲಿ ಅದು ಹಳೇದದು 30-40 ವರ್ಷದ್ದು. ಬಟ್ BEL ಎಲ್ಲ ಅದನ್ನೆಲ್ಲ ಏನು ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ಮಾಡಿಫೈಡ್ ಆ್ಯಂಡ್ ಅಪ್ಗ್ರೇಡೇಷನ್ ಮಾಡಿದ್ದಾರೆ. ಸೊ L-70 ಗನ್ಸು ಅದು ಹತ್ತತ್ರ 330 to 400 ರೌಂಡ್ಸ್ ಅದನ್ನು ಹೊಡೆಯುತ್ತೆ. ಅದು ಹತ್ತತ್ರ 10 to 15 ಕಿಲೋಮೀಟರ್ಸ್ ತನಕನೂ ರೇಂಜ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ದೀವಿ ಆ ಡ್ರೋನ್ಸ್ನ ನ್ಯೂಟ್ರಲೈಸ್ ಮಾಡೋಕ್ಕೆ. ಇಷ್ಟು ನಾವು
ಎಕ್ವಿಪ್ಮೆಂಟ್ಸ್ನ ಡ್ರೋನ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಯೂಸ್ ಮಾಡಿದ್ದೀವಿ. ಸಿ ಕಾಸ್ಟ್ ಆಲ್ಸೋ ಇಂಪಾರ್ಟೆಂಟ್. ಈಗ ಡ್ರೋನ್ಸ್ 10 ಲಕ್ಷ ರೂಪಾಯಿ ಡ್ರೋನ್ಸ್ ಕಳಿಸ್ಬಿಟ್ಟು ನೀವು ಯಾವುದೋ ಮಿಸೈಲ್ 10 ಕೋಟಿ ಮಿಸೈಲ್ ತೊಗೊಂಡು ಹೊಡಿಯೋಕ್ಕಾಗಲ್ಲ ಅದನ್ನು. ಯಾಕಂದರೆ ಇರಾನ್ ನಮ್ಮ ಇಸ್ರೇಲಲ್ಲಿ ಆಗಿದ್ದು ಅದೇ ಪ್ರಾಬ್ಲಮ್ಮು. ಐರನ್ ಡೋಮ್ ಅಂತ ಅವರು ಇದೇ ಥರ ಮಾಡ್ಕೊಂಡಿದ್ದಾರೆ. ಇವ್ರೇನು ಮಾಡಿದ್ರು, ಭಾಳ ಈ ರಾಕೆಟ್ಸ್ಗಳನ್ನ ಈ ಗಾಜಾಯಿಂದ ಲಾಂಚ್ ಮಾಡಿದ್ರು. ಅದೆಲ್ಲ ಟ್ಯೂಬಲ್ಲಿ ಮಾಡೋ ರಾಕೆಟ್ಸು, ಏನು ಅದೆಲ್ಲ 1 ಲಕ್ಷ ರೂಪಾಯಿ ಆಗಲ್ಲ. ಆ ರಾಕೆಟ್ಸ್ಗಳನ್ನ ಹೊಡಿಯೋಕ್ಕೆ ಕೋಟ್ಯಾಂತರ ರೂಪಾಯಿ ಮಿಸೈಲ್ಗಳು ಯೂಸ್ ಮಾಡಿದ್ರು ಆ ರಾಕೆಟ್ಸ್ನ. ಅದರಲ್ಲಿ ಎಕನಾಮಿಕಲಿ ತುಂಬಾ ಪ್ರಾಬ್ಲಮ್ ಆಯಿತು, ಸಮಸ್ಯೆಗಳು ಎದುರಿಸ್ಬೇಕು. ಸೊ ಅದನ್ನು ಫಿಲಪ್ ಮಾಡೋದು, ಅಷ್ಟೇ ಕೋಟಿ ತಗೊಂಬಂದು ಅದನ್ನೆಲ್ಲ ಫಿಲಪ್ ಮಾಡಬೇಕು. ಆ ಮಿಸೈಲ್ಸು ಲಾಂಚರ್ ಬೇರೆ, ಮಿಸೈಲ್ಸ್ ಬೇರೆ, ಮಿಸೈಲ್ಸ್ ತುಂಬ್ತಾನೆ ಇರಬೇಕು. ಸೊ ಅದಕ್ಕೋಸ್ಕರ ವಿ ಆಲ್ಸೋ ವರ್ಕ್ಡ್ ಔಟ್ ಎಕನಾಮಿಕ್ಸ್, ಯಾವ್ದು ಯೂಸ್ ಮಾಡಿದ್ರೆ ಬೆಟ್ರು ಅಂತ ಅದನ್ನು ಯೂಸ್ ಮಾಡಿದ್ರು. ಅದಾದಮೇಲೆ ಏನಾಯಿತು ಅಂದರೆ ಡ್ರೋನ್ಸ್ ಈ ಫಟಾ ಮಿಸೈಲ್ ಆದಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, ಈವನ್ JF-17 ಯೂಸ್ ಮಾಡಿ ನಮ್ಮ ಮೇಲೆ PL-15 ಅಂತ ವೆಪನಲ್ಲೂ ಮಿಸೈಲ್, ಏರ್ ಟು ಸರ್ಫೇಸ್ ಲಾಂಚ್ ಮಿಸೈಲಲ್ಲೂ ದಾಳಿ ಮಾಡಿದ್ರು. ಅದು ಆ್ಯಕ್ಚುಲಿ PL-15 ಬಂದು ಹತ್ತತ್ರ 150 to 200 ಕಿಲೋಮೀಟರ್ಸ್ ರೇಂಜಲ್ಲಿರುತ್ತೆ. ಈ ನಮ್ಮ ಏರ್ ಬೇಸ್ಗಳನ್ನ ಹೊಡೆಯೋಕ್ಕೆ ಅದರಲ್ಲೂ ದಾಳಿ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆವಾಗ ಪ್ರಾಬಬ್ಲಿ ನಾವು S-400 ಸಿಸ್ಟಮ್ ಅಂತ ರಷ್ಯಾಯಿಂದ 4 ಪರ್ಚೇಸ್ ಮಾಡಿದ್ದೀವಿ. ಅದು S-400 ಅಂದರೆ ಇಟ್ ಕ್ಯಾನ್ ಟಾರ್ಗೆಟ್ ಅರೌಂಡ್ ಎಷ್ಟು ಟಾರ್ಗೆಟ್ ಅಂದರೆ ಒಂದು 300 ಟಾರ್ಗೆಟ್ನ ಒಂದೇ ಸಲ ಡಿಟೆಕ್ಟ್ ಮಾಡುತ್ತೆ. ಬಟ್ ಅದರಲ್ಲಿ 4 ಫೇಸ್ ಇರುತ್ತೆ. ಒಂದು 400 ಕಿಲೋಮೀಟ್ರಲ್ಲಿ ಅದು ನ್ಯೂಟ್ರಲೈಸ್ ಮಾಡುತ್ತೆ, ಅಂದರೆ ಏರೋಪ್ಲೇನ್ಗಳೆಲ್ಲ ಬಂದರೆ 400 ಕಿಲೋಮೀಟ್ರಲ್ಲಿ ನ್ಯೂಟ್ರಲೈಸ್ ಮಾಡುತ್ತೆ. ನೆಕ್ಸ್ಟ್ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳು ಬಂದಾಗ 250 ಕಿಲೋಮೀಟರ್ ದೂರದಲ್ಲೇ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ನೆಕ್ಸ್ಟ್ ಈ ಡ್ರೋನ್ಸ್ಗಳು ಬಂದಾಗ 120 ಕಿಲೋಮೀಟರ್ ದೂರದಲ್ಲಿ ಡ್ರೋನ್ಸ್, ಹೆಲಿಕಾಪ್ಟ್ರು ಆ ಥರ ಎಲ್ಲ ಬಂದಾಗ, ಈ ಡ್ರೋನ್ಸ್ಗಳು ಬಂದಾಗ 30 ಕಿಲೋಮೀಟರ್ ದೂರದಲ್ಲೇ ನ್ಯೂಟ್ರಲೈಸ್ ಮಾಡುತ್ತೆ. ಬಟ್ ಅದು ರೇಂಜಲ್ಲಿ ದಾಳಿ ಮಾಡಿಕೊಂಡು ನ್ಯೂಟ್ರಲೈಸ್ ಮಾಡುತ್ತೆ. ಸೊ ದಟ್ ಈಸ್ ದಿ ಲಾಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಇದು. ಪ್ರಾಬಬ್ಲಿ ನಾವು S-400 ಈ JF-17 ಹೊಡೆದಾಕಿದ್ದಾರೆ, J-10 ಹೊಡೆದಿದ್ದಾರೆ, F-16 ಹೊಡೆದಿದ್ದಾರೆ ಅಂತ ಮಾಹಿತಿ ಮೇಜರ್ ಜನರಲ್ ಆಫ್ ಏರ್ಫೋರ್ಸ್ ಅವ್ರು ಹೇಳಿದ್ದು. ಹೌದು, ನಾವು ಅವ್ರದ್ದು ಅಸೆಟ್ಸ್ಗಳನ್ನ ಡ್ಯಾಮೇಜ್ ಮಾಡಿದ್ದೀವಿ ಕೆಲವು ಏರ್ಕ್ರಾಫ್ಟ್ಸು, ಬಟ್ ಎಷ್ಟು ಏನು ಅಂತ ನಾವು ಇನ್ನೂ ಈಗಲೇ ಹೇಳೋಕ್ಕಾಗಲ್ಲ. ವಿ ಆರ್ ಟೆಕ್ನಿಕಲಿ ಅನಲೈಸಿಂಗ್ ಅಂತ ಹೇಳಿದ್ರು. ಬಟ್ ಕೆಲವು ಮಾಧ್ಯಮಗಳು ಈ 3 ಏರ್ಕ್ರಾಫ್ಟ್ನು ಹೊಡೆದಿದ್ದಾರೆ ಅಂತ ಬಂತು. ಪ್ರಾಬಬ್ಲಿ ಆ ಏರ್ಕ್ರಾಫ್ಟ್ನ ಹೊಡೆಯೋಕ್ಕೆ ಈ S-400 ಬಳಸ್ಕೊಂಡಿರ್ಬೋದು ನಾವು. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ದೀಸ್ ಆರ್ ಆಲ್ ಇಂಟಿಗ್ರೇಟೆಡ್ ಏರ್ ಸ್ಪೇಸ್ ಸಿಸ್ಟಮ್ ಅಂತ. ಅಂದರೆ ಫಸ್ಟು ಅದು ಆಟೋ ಅಂದರೆ ಇಟ್ ಇಮಿಡಿಯೇಟ್ಲಿ ಕಮಾಂಡ್ ಅಲ್ಲಿಗೆ ಹೋಗುತ್ತೆ. ಅದು ಕಂಟ್ರೋಲ್ ಫಸ್ಟು ರೆಡಾರ್ ಡಿಟೆಕ್ಟ್ ಮಾಡುತ್ತೆ, ಕಂಟ್ರೋಲ್ ಸಿಸ್ಟಮ್ ಹೇಳುತ್ತೆ, ಅಲ್ಲಿಂದ ಕಮಾಂಡ್ಗೆ ಹೋಗುತ್ತೆ. ಕಮಾಂಡ್ಗೆ ಹೋಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಯಾವ್ದಾದ್ರು ಮಿಸೈಲ್ಸ್ಗೆ ಹೋಗ್ಬೇಕು ಅದು ಹೋಗ್ತಾ ಇರುತ್ತೆ. ಸೆಟ್ ಇಟ್ ಈಸ್ ಆಲ್ ಕನೆಕ್ಟೆಡ್ ಟು ಈಚ್ ಅದರ್. ಸೊ ಇಟ್ ಈಸ್ ಅನ್ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನಾವು ಯೂಸ್ ಮಾಡಿರೋದು. ಸೊ ಇದು ಬೇರೆ ಬೇರೆ ಕಡೆ ಅಳವಡಿಸಿದ್ದಾರೆ. ಸೊ ಅದರಿಂದ ದೇ ಹ್ಯಾವ್ ಅಟ್ಯಾಕ್ಟ್ ದೀಸ್ ಟೈಪ್ ಆಫ್ ಮಿಸೈಲ್ಸ್ಗಳನ್ನೆಲ್ಲ ಅಟ್ಯಾಕ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಅವರ ಏರ್ ಸ್ಪೇಸ್ನು ನಾವು ದಾಳಿ ಮಾಡಿ ಧ್ವಂಸ ಮಾಡಿದ್ವಿ, ಅವ್ರ ಏರ್ ಸ್ಪೇಸ್ನ. ನೆಕ್ಸ್ಟ್ ಯಾವಾಗ ಈ 300-400 ಡ್ರೋನ್ ಅಟ್ಯಾಕ್ ಮಾಡಿದ್ರು, ನಾವು ಅವ್ರದ್ದು 9 ಏರ್ ಬೇಸು ಏನೋ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ದಾಳಿ ಮಾಡಿ ಧ್ವಂಸ ಮಾಡಿದ್ವಿ. ಅದಕ್ಕೆ ನಾವು ಏನು ಬಳಸಿರ್ಬೋದು ಅಂದರೆ ನಾವು ಡ್ರೋನ್ಸ್ಗಳನ್ನ ಬಳಸಿದ್ವಿ. ಆ ಡ್ರೋನ್ಸ್ಗಳು ಕೆಲವು ಇಸ್ರೇಲ್ ಡ್ರೋನ್ಸು, ಒಂದು ಆ್ಯರೋಪ್ ಅಂತಾರೆ, ಇಲ್ಲ ಹ್ಯಾಪಿ ಅಂತಾರೆ. ಸೊ ಯಾವ ಡ್ರೋನ್ಸ್ ಅಂತ ನಿಖರವಾಗಿ ಗೊತ್ತಿಲ್ಲ. ಆ ಡ್ರೋನ್ಸ್ಗಳು ಹೆಂಗೆ ಹೋಗಿ ಹೊಡೆದಿದೆ ಅಂದರೆ, ಎವ್ರಿ ಏರ್ ಸ್ಪೇಸ್ ಸ್ಟೇಷನಲ್ಲೂ ಒಂದು ರೆಡಾರ್ ಇದ್ದೇ ಇರುತ್ತೆ. ರೆಡಾರ್ ಇದ್ದಾಗ ಅದು ರೇಡಿಯೋ ವೇವ್ಸ್ ಜನ್ರೇಟ್ ಆಗೇ ಆಗುತ್ತೆ. ಅದು ರೇಡಿಯೋ ವೇವ್ಸ್ ಎಲ್ಲಿ ಜನ್ರೇಟ್ ಆಗುತ್ತೋ ಆ ಸ್ಪಾಟಿಗೆ ಹೋಗಿ ಆ ಡ್ರೋನ್ಸ್ ಹೋಗಿ ಹಿಟ್ ಆಗಿ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ದೀಸ್ ಆರ್ ಕಾಲ್ಡ್ ಆಸ್ ಕಾಮಿಕಾಜೆ ಡ್ರೋನ್ಸ್ ಅಂತಾರೆ, ಅಂದರೆ ಸ್ಯೂಸೈಡ್ ಡ್ರೋನ್ಸ್. ಅಂದರೆ ಎಲ್ಲಿ ರೇಡಿಯೋ ವೇವ್ ಡಿಟೆಕ್ಟ್ ಆಗುತ್ತೋ ಅಲ್ಲಿ ಹೋಗಿ ಹೊಡೆದ್ಬಿಟ್ಟು ಇದು ಮಾಡ್ಬಿಡೋದು, ಡಿಸ್ಟ್ರಾಯ್ ಮಾಡ್ಬಿಡೋದು, ಸೆಲ್ಫ್ ಡಿಸ್ಟ್ರಾಯರ್. ಸೊ ಅದನ್ನ ಏನು ಮಾಡಿದ್ರು ಅಂದರೆ, ಅದರಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅವ್ರದ್ದು ಎಲ್ಲೆಲ್ಲಿ ಇತ್ತು, ಆ ಏರ್ ಡಿಫೆನ್ಸ್ 7 ಕಡೆ ಇತ್ತು ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ನು. ಅದು HQ-9 ಅಂತ, ಅದು ನಮ್ಮ S-400 ಹೇಳಿದ್ನಲ್ಲ, ಅದು S-300 ಥರ. ಸೊ ಅದರಲ್ಲಿರೋ ರೇಡಾರ್ಗಳನ್ನೆಲ್ಲ ಹೊಡೆದಾಕಿದ್ರು. ಸೊ ಆ ರೇಡಾರ್ಗಳು ಹೊಡೆದ್ರೆ ಅದು ಕಣ್ಣು ಹೋದಂಗೆ ಅದ್ರದ್ದು. ಸೊ ಆ ಏರ್ ಡಿಫೆನ್ಸ್ ಸಿಸ್ಟಮೇ ವರ್ಕ್ ಆಗಲಿಲ್ಲ. ಇನ್ನು ಕೆಲವು ಫಸ್ಟು ಅದು ಮಾಡಿದ್ವಿ, ಅಂದರೆ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಹಾಳು ಮಾಡಿ ಸುಮ್ಮನಾದ್ವಿ.
ಅವ್ರು ಯಾವಾಗ ಡ್ರೋನ್ ದಾಳಿ ಮಾಡಿದ್ರು ಏರ್ ಡಿಫೆನ್ಸ್ ಸಿಸ್ಟಮ್ ಪ್ರತಿ ದಾಳಿ ಆ ರೀತಿ. ಮತ್ತೆ ಅವರು ತಿರ್ಗಾ ದಾಳಿ ಮಾಡಿದಾಗ ನಾವೇನು ಮಾಡಿದ್ವಿ, ಅವರ ಏರ್ ಬೇಸಸ್ಗಳನ್ನೇ ಹೊಡೆದಾಕ್ಬಿಟ್ವಿ. ಆ ಏರ್ ಬೇಸಸ್ಗಳನ್ನ ಹೊಡೆದಾಕ್ಬೇಕಾದ್ರೆ ನಾವು ಯೂಸ್ ಮಾಡಿದಂಥ ಏರೋಪ್ಲೇನ್ಗಳು ಒಂದು ರೆಫೇಲ್ ಯೂಸ್ ಮಾಡಿರ್ಬೋದು, ಇನ್ನೊಂದು ಸುಖಾಯ್ ಯೂಸ್ ಮಾಡಿರ್ಬೋದು. ರೆಫೇಲ್ ಯೂಸ್ ಮಾಡಿದರೆ ಅದರಲ್ಲಿ 2 ಮೇಜರ್ ಮಿಸೈಲ್ಸ್ ಇದ್ದಾವೆ. ಅಂದರೆ ಏರ್ ಟು ಸರ್ಫೇಸ್, ಅಂದರೆ ಒಂದು ಸ್ಕ್ಯಾಲ್ಪ್ ಅಂತ ಇದೆ. ಸ್ಕ್ಯಾಲ್ಪ್ ಬಂದು 500 ಕಿಲೋಮೀಟರ್ ದೂರದಲ್ಲಿ ಹೊಡೆಯುತ್ತದೆ ಸ್ಕ್ಯಾಲ್ಪ್. ಇನ್ನೊಂದು ಹ್ಯಾಮರ್ ಅಂತ ಯೂಸ್ ಮಾಡಿರ್ತೀವಿ. ಹ್ಯಾಮರ್ ಯೂಸ್ ಮಾಡಿದ್ರೆ ಅದು ಒಂದು 200 ಕಿಲೋಮೀಟರ್ ದೂರದಲ್ಲಿ ಹೋಗಿ ಹೊಡೆಯುತ್ತೆ. ಅಂದರೆ ಅವ್ರ ಬಂಕರ್ಸು ಅವ್ರದ್ದು ಇದೆಲ್ಲ ಡಿಸ್ಟ್ರಾಯ್ ಮಾಡಿರುತ್ತೆ. ಇನ್ನು ಕೆಲವು ನಾವೇನು ಮಾಡಿದ್ದೀವಿ ಅಂದರೆ ಸುಖಾಯ್ 30ಯಿಂದ ಬ್ರಹ್ಮೋಸ್ ನಾವೇ ತಯಾರಿ ಮಾಡಿರೋದಂಥ ಬ್ರಹ್ಮೋಸ್. ಈ ರೆಫೇಲ್ ಬಂದು ಫ್ರಾನ್ಸಿಂದು, ಮತ್ತು ಈ ಸ್ಕ್ಯಾಲ್ಪ್ ಮತ್ತು ಹ್ಯಾಮರ್ ಹೇಳಿದ್ದೆಲ್ಲ ಯುರೋಪಿಯನ್ MBDA ಅವರು ಮಾಡಿರೋವಂಥ ಮಿಸೈಲ್ಸ್ಗಳು. ನಾವು ಯೂಸ್ ಮಾಡಿರೋ ಸುಖಾಯ್ 30 ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ಸುಖಾಯ್ 30 ರಷ್ಯನ್ ಟೆಕ್ನಾಲಜಿಯಿಂದ. ಮತ್ತು ವಿ ಹ್ಯಾವ್ ಯೂಸ್ಡ್ ಬ್ರಹ್ಮೋಸು, ಅದನ್ನು ನಾವೇ ತಯಾರು ಮಾಡ್ತೀವಿ. ಎಲ್ಲಿ ತಯಾರಾಗುತ್ತೆ ಅಂದರೆ ಒಂದು ತಿರುವನಂತಪುರದಲ್ಲಿ ತಯಾರಾಗ್ಬೋದು, ಇಲ್ಲ ಪಿಲಾನಿಲಿ ತಯಾರಾಗ್ಬೋದು, ಇಲ್ಲ ಅಂದರೆ ನಾಗ್ಪುರಲ್ಲಿ. ಹೆಡ್ ಆಫೀಸ್ ಬಂದು ಇದರಲ್ಲಿದೆ, ಎಲ್ಲಿ ಡೆಲ್ಲಿಲಿದೆ. ಸೊ ಇಲ್ಲ ಇನ್ನೊಂದು ಹೈದ್ರಾಬಾದಲ್ಲೂ ತಯಾರಾಗುತ್ತೆ. ಸೊ ಈ ಬ್ರಹ್ಮೋಸ್ ಮಿಸೈಲ್ನ ನಾವು ಯೂಸ್ ಮಾಡಿರ್ತೀವಿ. ಈ ಬ್ರಹ್ಮೋಸ್ ಮಿಸೈಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದು ಹತ್ತತ್ರ 2200 kg ಇರುತ್ತೆ. ನಾವು ಸುಖಾಯ್ 30 ಫಿಟ್ ಮಾಡಬೇಕಾದ್ರೆ ಅದು ಒಂದೇ ಒಂದು ಬ್ರಹ್ಮೋಸ್ ಮಿಸೈಲ್ ಫಿಟ್ ಮಾಡೋಕ್ಕಾಗದ ಆ ವೆಯ್ಟ್ಗೋಸ್ಕರ. ಬಟ್ ಅದ್ರ ಪ್ರಿಸೈಸ್ ಟಾರ್ಗೆಟ್, ಪ್ರಿಸೈಸ್ ಅಂದರೆ ನೀವು ಈವನ್ ಲೆಸ್ ದೆನ್ 1 ಮೀಟರ್ ಅಂತ ಹೇಳ್ಬೋದು, ಅಷ್ಟು ಪ್ರಿಸೈಸ್ ಆಗಿ ಹೋಗಿ ಹೊಡೆಯುತ್ತೆ ಆ ಟಾರ್ಗೆಟ್ಗೆ. CEP ಅಂತ ಕರೀತಾರೆ. 1 ಮೀಟರ್ ಅದರೊಳಗೆ ಹೋಗಿ ಹೊಡೆಯುತ್ತೆ. ಸರ್ಕಲ್ ಎರರ್ ಪ್ರಾಬಬಿಲಿಟಿಯಿಂದ 1 ಮೀಟರ್ ಒಳಗೆ ಹೊಡೆಯುತ್ತೆ. ಇನ್ನೂ ಕಮ್ಮಿನೇ ಇರ್ಬೋದು ಅದು ಬ್ರಹ್ಮೋಸ್. ಅದು 300 ಕಿಲೋಮೀಟರಿಂದ ಹತ್ತತ್ರ 800 ಕಿಲೋಮೀಟರ್ ರೇಂಜ್ ಇರುತ್ತೆ. ಬಟ್ ಸುಖಾಯಿಗೆ ಫಿಟ್ ಮಾಡಿದಾಗ ಆ ರೇಂಜ್ ಅಷ್ಟೊಂದು ಲೆಕ್ಕಕ್ಕೆ ಬರೋಲ್ಲ. ಯಾಕಂದರೆ ಸುಖಾಯಿ ಒಂದ್ಸಲಿ ನೀವು ತುಂಬಿಟ್ರೆ ಪೆಟ್ರೋಲ್ನ, ಅದರಲ್ಲಿ ಫ್ಯೂಯಲ್ನ, ಇಟ್ ಕ್ಯಾನ್ ಗೋ ಅಪ್ ಟು 3500 ಕಿಲೋಮೀಟರ್ಸ್. ಅದಾದಮೇಲೆ ತಿರ್ಗಾ ರೀಫ್ಯೂಯಲಿಂಗ್ ಆದರೆ ಏರ್ ರೀಫ್ಯೂಯಲಿಂಗ್ ಇನ್ನೂ 5000 ತನಕನೂ ಎಳಿಬೋದು. ಸೊ ಆ ಥರ. ಸೊ ಹತ್ರದಲ್ಲಿ ಹೋಗಿ ಬ್ರಹ್ಮೋಸ್ನ ಲಾಂಚ್ ಮಾಡಿರ್ಬೋದು. ಸೊ ಈ ಬ್ರಹ್ಮೋಸ್ ಮಿಸೈಲ್ ಇನ್ನೊಂದು ಏನಂದರೆ, ಇಟ್ ಕ್ಯಾನ್ ಬಿ ಲಾಂಚ್ಡ್ ಬೈ ಏರ್, ಇಲ್ಲ ಇಟ್ ಕ್ಯಾನ್ ಬಿ ಲಾಂಚ್ ಬೈ ಲ್ಯಾಂಡ್ ಲಾಂಚಿಂಗ್, ಅಂದರೆ ಟ್ರಕ್ ಮೌಂಟೆಡಲ್ಲೂ ಲಾಂಚ್ ಮಾಡ್ತಾರೆ, ಇಲ್ಲ ಈವನ್ ಶಿಪ್ಪಿಂದನೂ ಲಾಂಚ್ ಮಾಡ್ಬೋದು. ಅದು ಎಷ್ಟು ಹೈಟಲ್ಲಿ ಹೋಗುತ್ತೆ ಅಂದರೆ, ಸುಮಾರು ಒಂದು ನೀರಿಂದ ಒಂದು 5 ಮೀಟ್ರ್ ಹೈಟಲ್ಲೇ ಅಷ್ಟು ಹೈಟಲ್ಲಿ ಚಲನೆ ಮಾಡಿ ಒಂದು ಶಿಪ್ ಹೊಡಿಬೋದು. ಕ್ರೂಸ್ ಮಿಸೈಲ್ಸ್ ಅದು. ಆ ಶಿಪ್ ಅಂದರೆ ಆ ಶಿಪ್ಪಲ್ಲಿ ಕೂತಿರೋರಿಗೆ 2-3 ಕಿಲೋಮೀಟರ್ ದೂರದಲ್ಲಿ ಇದ್ದಾಗ ಮಾತ್ರ ಕಾಣುತ್ತೆ ಬ್ರಹ್ಮೋಸ್ ಮಿಸೈಲ್. ಅವ್ರು ಆ್ಯಕ್ಟ್ ಮಾಡೋಕ್ಕೆ ಬರೀ 12 ಸೆಕೆಂಡ್ ಇರುತ್ತೆ ಅವ್ರಿಗೆ. ಸೊ ಇವ್ರು ಏನು ಆ್ಯಕ್ಟೇ ಮಾಡೋಕ್ಕಾಗಲ್ಲ, ಆ ಶಿಪ್ ಹೊಡೆದೋದಂಗೆನೆ. 12 ಸೆಕೆಂಡ್ ಏನೂ ಇಲ್ಲ. ಅವ್ರು ಹಿಂಗೆ ಅನ್ನೋ ಅಷ್ಟರಲ್ಲಿ ಬಂದು ಹೊಡೆದು ಬಿಸಾಕ್ಬಿಟ್ಟಿರುತ್ತೆ. ಸೊ ಅಷ್ಟು ಸ್ಟ್ರಾಂಗ್ ಮಿಸೈಲ್ಸ್. ದೀಸ್ ಆರ್ ಕಾಲ್ಡ್ ಆಸ್ ದಿ ಕ್ರೂಯಿಸ್ ಮಿಸೈಲ್ಸ್. ಪಾಕಿಸ್ತಾನದಲ್ಲಿ ಉಗ್ರರು ಇದ್ದಂತಹ ನೆಲೆಗಳನ್ನ ಧ್ವಂಸ ಮಾಡಿದ್ರು ನಮ್ಮವರು ಅಂತ ಹೇಳಿ, ಹೇಗೆ ಅಷ್ಟು ಈಸಿಯಾಗಿ ಕರೆಕ್ಟಾಗಿ ಅದೇ ನೆಲೆಗಳನ್ನ ಧ್ವಂಸ ಮಾಡೋದಕ್ಕೆ ಸಾಧ್ಯ ಆಯಿತು? ಜೊತೆಗೆ ಇತ್ತೀಚೆಗೆ ಎಲ್ಲರ ಮನಸ್ಸಲ್ಲೂ ಮೂಡ್ತಾ ಇರುವಂತಹ ಪ್ರಶ್ನೆ, ಪಾಕಿಸ್ತಾನ್ ಮಿಲಿಟರಿಗೂ ಹಾಗೆ ಉಗ್ರರಿಗೂ ಏನೋ ಒಂದು ಸಂಪರ್ಕ ಇದೆಯಾ, ಸಂಬಂಧ ಇದೆಯಾ ಅನ್ನೋದು. ಅದ್ರ ಬಗ್ಗೆ ಮಾತನಾಡೋದಾದ್ರೆ 100% ಅಮ್ಮ. ಈ ನಾನು ಮುಂಚೆ ಹೇಳಿದ ಹಾಗೆ ಅದು ಟೆರರಿಸಮ್ ಇಸ್ ಎ ಸ್ಟೇಟ್ ಸ್ಪಾನ್ಸರ್ಡ್ ಪಾಲಿಸಿ ಅವರದ್ದು. ಅಂದರೆ ಅವರೇ ಸ್ಪಾನ್ಸರ್ ಮಾಡಿ ಅವರೇ ಟ್ರೈನಿಂಗ್ ಕೊಟ್ಟು ಹೇಗಾದರೂ ಕಾಶ್ಮೀರವನ್ನು ನಮ್ಮ ಇದು ಮಾಡಿಸೋಣ ಅಂತೇಳಿ ಮಾಡಿದ್ದಾರೆ. ಆ್ಯಕ್ಚುಲಿ ಎಲ್ಲ ಮಹಾರಾಜರುಗಳು ಆವಾಗೆಲ್ಲ ಬರ್ಕೊಟ್ರು. ಹೈದರಾಬಾದು ಆಗಲಿ, ಜೋಧ್ಪುರ ಆಗಲಿ, ರಾಜಸ್ಥಾನ ಆಗಲಿ, ಈವನ್ ಮೈಸೂರು ಮಹಾರಾಜ ಎಲ್ಲರೂ ಬರ್ಕೊಟ್ರು. ಆ ಟೈಮಲ್ಲಿ ಕಾಶ್ಮೀರವನ್ನು ಬರ್ಕೊಟ್ಟಿದ್ದು ಆ ಮಹಾರಾಜ ಹರಿಸಿಂಗ್ ಆವಾಗ ರೂಲ್ ಮಾಡ್ತಾ ಇದ್ದ. ಸೊ ಅವ್ರಿಗೆ ಅದು ಹಿಡಿಸಿಲ್ಲ. ಅದಕ್ಕೋಸ್ಕರ ಕಾಶ್ಮೀರ ಅಂತೇಳಿ ಡೆಮೋಗ್ರಫಿಕ್ ಚೇಂಜ್ ಮಾಡಿದರು. ಡೆಮೋಗ್ರಫಿಕ್ ಅಂತೇಳಿ ಒಂದು ಧರ್ಮವನ್ನು ಚೇಂಜ್ ಮಾಡಿ ಕಾಶ್ಮೀರ ಪಂಡಿತರನ್ನೆಲ್ಲ ಓಡಿಸಿ ಎಲ್ಲ ಅವರ ಸ್ವಂತ ಸಂಸ್ಕೃತಿ ಹಾಳು ಮಾಡಿದರು. ಹಿಂದೂ ಸಂಸ್ಕೃತಿ ಯಾವುದಿತ್ತು, ಈಗಲೂ ಶಂಕರಾಚಾರ್ಯ ಇದಿದೆ, ಶಿವ ದೇವಸ್ಥಾನಗಳು ಎಲ್ಲ ಇದೆ. ಕಂಪ್ಲೀಟ್ ಅದನ್ನು ಧರ್ಮವನ್ನು ಚೇಂಜ್ ಮಾಡಿದರು. ಆ ಊರುಗಳ ಹೆಸರುಗಳನ್ನು ಸಹ ಇಸ್ಲಾಮೈಸೇಷನ್ ಮಾಡಿದರು. ಈಗ ಟೆರರಿಸ್ಟ್ಗಳು
ಇದೆ. ನಾವು ಅವರ ಸ್ವಾತಂತ್ರ್ಯ ಹೋರಾಟಗಾರರು ಟೈಪ್ ಅಂತ ಹೇಳಿ ತಿಳ್ಕೊಂಡು ಪ್ರಪಂಚಕ್ಕೆ ತಿಳಿಲಿಕ್ಕೆ ಉಗ್ರವಾದಿಗಳು ಕಳಿಸ್ತಾ ಇದ್ರು. ನಾವಿಷ್ಟು ವರ್ಷಗಳು ಆರ್ಮಿ ಜೊತೆಯಲ್ಲಿ ನಾನು ಅಲ್ಲೇ ಇದ್ದೆ. ನಮ್ಮ ವೆಹಿಕಲ್ಸ್ಗಳನ್ನು ಐ ಡಿ ಅಂದರೆ ಎಕ್ಸ್ಪ್ಲೋಸಿವ್ ಡಿವೈಸ್ ಅಂತ ರೋಡ್ಗಳಲ್ಲಿಟ್ಟು ನೆಲಬಾಂಬ್ಗಳು ನಾವು ಟ್ರಕ್ಕಲ್ಲಿ ಹೋದಾಗ ನನ್ನ ಕಣ್ಣೆದುರಿಗೆ ನಡೆದಿದೆ ಇದು. ಸೊ ಇದು ಒಂದು ದೊಡ್ಡ ತಲೆನೋವಾಗಿದೆ. ಆಸಿಮ್ ಮುನೀರ್ ಯಾವಾಗ ಇದು ಮಾತಾಡಿದ ಅವ್ನಿಗೆ ಆವಾಗಲೇ ಗೊತ್ತಾಯಿತು ನಮಗೆ ಇಲ್ಲಿ ಏನೋ ಇದಾಗ್ತಾ ಇದೆ ಅಂತೇಳಿ. ಇದು ಒನ್ಸ್ ಫಾರ್ ಆಲ್ ಇದು ಮಾಡಲಿಕ್ಕೆ ಈ ಇಸ್ಲಾಮಾಬಾದ್, ರಾವಲ್ಪಿಂಡಿ, ಪೇಶಾವರ್, ಕರಾಚಿ, ಅಲ್ಲಿ ಅವ್ರದ್ದು ನ್ಯೂಕ್ಲಿಯರ್ ಬೇಸಸ್ಗಳು ಇದೆ. ಈ ಕಿರಾಣ ಹಿಲ್ಸ್ ಅಂತಿದೆ, ಅಲ್ಲೆಲ್ಲ ಹಾಕಿದ್ದೀವಿ. ಹಾಕಿ ಅವ್ರನ್ನ ಹೇಳಬಾರ್ದು. ಮತ್ತು ಎಲ್ಲ ಏರ್ ಬೇಸಸ್ಗಳು ಯಾವ ಊರುಗಳಲ್ಲಿ ಏರ್ ಬೇಸ್ಗಳು ಇತ್ತು ಅವ್ರದ್ದು ಏರ್ ಬೇಸ್ಗಳು ಮುಖ್ಯ. ಅಲ್ಲಿ ಟೇಕ್ ಆಫ್ ಆಗಬೇಕು. ಅಲ್ಲಿ ಹೋಗಿ ಗುಂಡಿ ಒಂದು 2 ಗುಂಡಿ ಆದರೂ ಸಹ ಟೇಕ್ ಆಫ್ ಆಗಂಗಿಲ್ಲ ಅದು. ಅದನ್ನ ಈಗ ರಿಪೇರಿ ಮಾಡಬೇಕಷ್ಟೇ. ಅದು ರಿಪೇರಿ ಮಾಡೋದು ಯಾವಾಗ? ಸೊ ಇಮಿಡಿಯೇಟ್ಲಿ ಟೇಕ್ ಆಫ್ ಆಗಲಿಕ್ಕೆ ಆಗೋದಿಲ್ಲ ಎಲ್ಲ ಏರ್ ಬೇಸ್ಗಳು. ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವಾಗ ಕರ್ನಲ್ ಕುರೇಶಿ ಅಂತೇಳಿ ಮತ್ತು ವಿಂಗ್ ಕಮಾಂಡರ್ ಭೂಮಿಕಾ ಅಂತೇಳಿ ನೀವು ನೋಡಿರಬೇಕು ಪ್ರೆಸ್ ಕಾನ್ಫರೆನ್ಸಲ್ಲಿ ಎಷ್ಟು ಕಾನ್ಫಿಡೆನ್ಸಲ್ಲಿ ಆ ಲೇಡಿ ಆಫೀಸರ್ಸ್ಗಳು ಮಾತಾಡಿದರು. ಅಳದು ತೂಕ ಮಾಡಿ ಎಷ್ಟು ಟಾರ್ಗೆಟ್ಗೆ ಈ ಜಾಗಕ್ಕೆ ಎಷ್ಟು ಮದ್ದುಗೊಡ್ಡುಗಳು ಬೇಕೋ, ಯಾವ ಆಯುಧ ಯೂಸ್ ಮಾಡಬೇಕೋ, ಜಾಸ್ತಿ ಆಯುಧ ಯೂಸ್ ಮಾಡಿ ಊರೆಲ್ಲ ಸುಡೋದು ನಮ್ಮ ಇದಲ್ಲ, ಉಗ್ರರ ನೆಲೆಗಳೇ ಮಾತ್ರ ನಾವು ಮಾಡ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಅವರ್ ಡಿಫೆನ್ಸ್ ಆಫೀಸರ್, ಎಸ್ಪೆಷಲಿ ಲೇಡೀಸ್ ಯಾಕಿದ್ರು ಅವರ ಕೈಯಲ್ಲೇ ಈ ಚಪ್ಪಲಿ ಏಟು ಕೊಡಬೇಕು ಅವರಿಗೆ. ನಮ್ಮ ಯಂಗಸರ ಸಿಂಧೂರ ಕಳಿಸಿದ್ದಾರೆ, ವಿಧವೆಯರನ್ನಾಗಿ ಮಾಡಿದ್ದಾರೆ. ಸೊ ಅದನ್ನು ನಾವು ಮುಂದೆ ಇಟ್ಟು ಅವರು ಫಸ್ಟ್ ಆಗಿ ಇದು ಕೊಡ್ತಾ ಇದ್ದಾರೆ. ಸೊ ಇವ್ರು ಈ ರೀತಿ ಕೆಲಿಬ್ರೇಟೆಡ್ ಅಟ್ಯಾಕ್ ಅಂತ ಹೇಳಿದ್ರು ಎಲ್ಲ ಮಾಡಿ ಕರೆಕ್ಟಾಗಿ ಮಾಡಿದ್ದೀವಿ. ಎಲ್ಲ ನೆಲೆಗಳನ್ನು ಧ್ವಂಸ ಮಾಡಿದ್ದೀವಿ. ಹಾಟ್ಲೈನಲ್ಲೇ ಮಾತಾಡಬೇಕು, ಅವರು ಎದುರಿಗೆ ಮಾತಾಡೋಂಗಿಲ್ಲ. ಹಾಟ್ಲೈನಲ್ಲಿ ನೀವು ನಿಲ್ಲಿಸಿ ನಾವು ನಿಲ್ಲಿಸ್ತೀವಿ. ಅವರು ಬೇಡ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ ಇನ್ನು ಸ್ವಲ್ಪ ಇನ್ನೊಂದು ದಿವಸ ಇದ್ದಿದ್ರೆ ಪಾಕಿಸ್ತಾನ ಫುಲ್ ಮರುಭೂಮಿಯಾಗಿ ಹೋಗ್ಬಿಡ್ತಿತ್ತೆ. ಆಲ್ರೆಡಿ ಸಿಂಧೂ ನದಿ ನೀರನ್ನು ನಾವು ನಿಲ್ಲಿಸಿ 70-80% ಪಾಪ್ಯುಲೇಷನ್ ಆ ಅಗ್ರಿಕಲ್ಚರ್ ಮೇಲೆ, ಆ ನೀರಿನ ಮೇಲೆ ಡಿಪೆಂಡ್ ಆಗಿದ್ರು. ಅದನ್ನು ನಾವು ನಿಲ್ಲಿಸಿದ್ದೀವಿ. ಸೊ ಇವರಿಗೆ ಎಲ್ಲ ಕಡೆ ಟ್ರೇಡ್ಸ್ ಬಂದ್ ಮಾಡಿದ್ದೇವೆ. ಇಲ್ಲಿರೋ ಪಾಕಿಸ್ತಾನೀಸ್ ಎಲ್ಲ ಹೊರಗೆ ಕಳಿಸಿದ್ದೀವಿ. ಒಂದೊಂದಾಗಿ ಮಾಡಿ ಈ ಹಂತಕ್ಕೆ ನಾವು ತಲುಪಿದ್ದೇವೆ. ಸೊ ಈಗ ಕದನ ವಿರಾಮದಲ್ಲಿ ಅವರು ಷರತ್ತುಗಳು ಹೋಗ್ಬೋದು ಮಾತುಗಳು, ಬಟ್ ನಾವು ಆಲ್ರೆಡಿ ಮೋದಿಯವರು ಹೇಳಿದ್ದಾರೆ ಇದೆ. ಈ ಸಿಂಧೂ ನದಿ ನೀರು ಇಲ್ಲ ಬೇರೆ ನಮ್ಮ ಆ್ಯಕ್ಷನ್ಗಳನ್ನು ಕಾಂಪ್ರಮೈಸ್ ನಾವು ಮಾಡೋದಿಲ್ಲ. ಕದನ ವಿರಾಮದ ಬಗ್ಗೆ ಮಾತ್ರ ಮಾತಾಡಿ. ಪಾಕಿಸ್ತಾನವನ್ನು ನಾವು ನಂಬುವ ಹಾಗೆ ಇಲ್ಲ. ನಾವು ಇರುವ ಹೈ ಅಲರ್ಟ್ನೆಸ್ಸಲ್ಲಿ ಯಾವಾಗಲೂ ಇರಬೇಕು. ಮತ್ತು ಏನಪ್ಪ ಒಂದು ಒಳ್ಳೆ ವಿಷಯ ಅಂತ ಹೇಳಿದರೆ, ಇವರಂಥ ಕೇಪಬಲ್ ಆರ್ಮಿ, ಏರ್ಫೋರ್ಸ್, ನೆವಿ ಯಾವ ಸಾವು ನೋವಾಗದೆ ಗಡಿ ದಾಟದೆ ಬರೀ ಉಗ್ರಗಾಮಿಗಳು ಬರೀ ಅವರ ಮಿಲಿಟರಿ ನೆಲೆಗಳಿಗೆ ಕೆಲವು ಆ ವಾರ್ ಮಿಷನರಿ ಇನ್ನೊಂದ್ಸರಿ ತಲೆ ಎತ್ತಬಾರ್ದು. ಅವರು ಇನ್ನು ತಲೆ ಎತ್ತಲೇಬಾರ್ದು. ಅವ್ರಿಗೆ ಗೊತ್ತಾಗಬೇಕು ಇಂಡಿಯಾ ಎಷ್ಟರ ಮಟ್ಟಿಗೆ ಹೋಗಬಹುದು ಅಂತೇಳಿ ಆ ರೀತಿ ಮಾಡಿದ್ದಾರೆ. ನಮ್ಮ ಸೋಲ್ಜರ್ಸ್ಗಳನ್ನಾಗಲಿ, ನಮ್ಮ ಜನಗಳನ್ನಾಗಲಿ, ನಮ್ಮ ಆಸ್ತಿ ಪಾಸ್ತಿಗೆ ಜಾಸ್ತಿ ನುಕ್ಸಾನ ಮಾಡಿದಾಗೆ ನಮ್ಮ ಮಿಲಿಟರಿ ಇನ್ನೂ ಕ್ರಾಸ್ ಮಾಡಿಲ್ಲ, ಅವ್ರ ಮಿಲಿಟರಿನೂ ಕ್ರಾಸ್ ಮಾಡಿಲ್ಲ. ಸೊ ಇದು ಒಳ್ಳೆ ಬುದ್ಧಿತನದ ವಿಷಯ. ಇವರು ಎಲ್ಲೆಲ್ಲಿ ಹೋಗಿ ಬೀಳಬೇಕು ಅಲ್ಲೆಲ್ಲಿ ಮಿಸೈಲ್ಸ್ಗಳು ಎಲ್ಲ ಬಿದ್ದಿದೆ. ಇನ್ನು ಮುಂದೆ ನಾವು ನೋಡ್ತಾ ಹೋಗ್ಬೇಕಷ್ಟೇ, ಈಗ ಬರೀ ಊಹಿಸೋಬೇಕಷ್ಟೇ. ಓಕೆ ಸರ್, ನೀವಾಗಲೇ ಹೇಳ್ತಾ ಇದ್ರಿ ಕ್ರೂಸ್ ಮಿಸೈಲ್ಸ್ ಬಗ್ಗೆ. ಈ ಕ್ರೂಸ್ ಮಿಸೈಲ್ಸ್ ಹಾಗೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನಡುವೆ ಇರುವಂತಹ ವ್ಯತ್ಯಾಸ ಏನು, ಜೊತೆಗೆ ಬೇರೆ ಯಾವುದೆಲ್ಲ ಮಿಸೈಲ್ಸ್ ಇದೆ ಅಂತ? ಕ್ರೂಸ್ ಮಿಸೈಲ್ಸ್ ಅಂದರೆ ಇಟ್ ಟೇಕ್ಸ್ ದಿ ಪಾತ್ ಆಫ್ ಏರೋಪ್ಲೇನ್ ಪಾತ್ ಅಂತ ಇಟ್ಕೊಳ್ಳಿ, ಸ್ಟ್ರೈಟ್ ಆಗೋಗುತ್ತೆ. ವೆರಾಸ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂದರೆ ಈ ಕಲ್ಲು ನೀವು ಎಸೆದ್ರೆ ಹೆಂಗೆ ಬೀಳುತ್ತೆ ಕೆಳಗೆ, ಇಟ್ ಟೇಕ್ಸ್ ಒಂದು ಪ್ಯಾರಾಬೋಲಿಕ್ ಶೇಪ್ ತಗೊಳುತ್ತೆ, ಮೇಲೋಗಿ ಪೀಕ್ ಹೋಗಿ ಕೆಳಗೆ ಬೀಳುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಈಗ ನಮ್ಮ ಹತ್ರ ನೀವು ಕೇಳಿರ್ಬೋದು ಅಗ್ನಿ, ಅದೆಲ್ಲ ದೋಸ್ ಆರ್ ದಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಅಂದರೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಜಾಸ್ತಿ ದೂರ ಹೊಡಿಬೇಕಾದ್ರೆ ಜಾಸ್ತಿ ಇದ್ದಾಗ. ಈಗ ಅಗ್ನಿ 1, 2, 3, 4, 5 ಮಾಡಿದ್ದೀವಿ. ಈಗ ಅಗ್ನಿ 5 ಎಷ್ಟು ಅಂದರೆ ಅರೌಂಡ್ 5000 to 8000 ಕಿಲೋಮೀಟರ್ಸ್ ತನಕ ಹೋಗುತ್ತೆ. 8000 ಕಿಲೋಮೀಟರ್ಸ್ ತನಕ ಹೋಗುತ್ತೆ.
ಅಗ್ನಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಅಂತರ್ಖಂಡೀಯ ಕ್ಷಿಪಣಿಗಳು ಇಂಟರ್ ಕಾಂಟಿನೆಂಟಲ್ 8000 ಮೇಲೆ ಇಂಟರ್ ಕಾಂಟಿನೆಂಟಲ್ ಅಂತ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ 8000ಗೆ ಒಂದು ಲಿಮಿಟ್ ತೊಗೊಂಡಿದ್ದಾರೆ. ಸೊ ಬಿಕಾಸ್ ಇಟ್ ಗೋಸ್ ಅಂಡರ್ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಅಂತ. ಬೇರೆ ಬೇರೆ ಉದ್ದೇಶಗಳಿಗೆ ಅಗ್ನಿ 6 ಇಸ್ ಬಿಕಮಿಂಗ್ ಲೈಕ್ ದಟ್. ಈಗ ಅಗ್ನಿ 6 ಇದೆಯಲ್ಲ, ಅದು ಆ ಥರ ಹೋಗ್ತಾರೆ. ದೀಸ್ ಆರ್ ದಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ವೇರ್ ದಿ ರೇಂಜಸ್ ಆರ್ ವೆರಿ ಹೈ. 1000, 2000, 3000, 4000 ಆ ಥರ ಹೋದಾಗ. ಈ ಕ್ರೂಯಿಸ್ ಮಿಸೈಲ್ಸ್ ಅಂದರೆ ನಮ್ಮ ಹತ್ರ ಈಗಿರೋದು ಬ್ರಹ್ಮೋಸ್. ದೀಸ್ ಆರ್ ದಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಕ್ರೂಯಿಸ್ ಮಿಸೈಲ್ಸ್. ಅಂದರೆ ಲಿಕ್ವಿಡ್ ಫ್ಯೂಯಲ್ಡ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ಮಿಸೈಲ್ ಅಂದರೆ ಇದೆ. ಇದು ಸ್ಪೀಡ್ ಬಂದು ಹತ್ತತ್ರ ಮ್ಯಾಕ್ 2.8 ಟು ಮ್ಯಾಕ್ 3. ಮ್ಯಾಕ್ 3 ಅಂದರೆ 3 ಪಟ್ಟು ಸೌಂಡು. ಅಂದರೆ ಸೌಂಡ್ ಬಂದು 1250 km/h ಚಲನೆ ಆಗುತ್ತೆ ಮ್ಯಾಕ್ 1 ಅಂದರೆ. ಇದು ಮ್ಯಾಕ್ 2.8 ಅಂದರೆ ಮ್ಯಾಕ್ 3 ಅಂತ ಇಟ್ಕೊಂಡ್ರು ನೀವು ಹತ್ತತ್ರ 4000 km ಸ್ಪೀಡ್ ಪರ್ ಅವರಲ್ಲಿ ಚಲನೆ ಆಗುತ್ತೆ. ಅಗ್ನಿ ಎಷ್ಟು ಅಂದರೆ ಮ್ಯಾಕ್ 13, ಮ್ಯಾಕ್ 14ಗೆ ಹೋಗುತ್ತೆ ಸ್ಪೀಡ್. ಅಷ್ಟು ಸ್ಪೀಡ್, ಮ್ಯಾಕ್ 14 ಸ್ಪೀಡ್. ಅದು 14 ಟೈಮ್ಸ್ ಅವ್ರು ಯೋಚನೆ ಮಾಡೋದಕ್ಕೆ, ಅವ್ರು ಇನ್ನೊಂದು ಡಿಸಿಷನ್ ತಗೊಳ್ಳೋಕ್ಕೂ ಮುಂಚೆ ನಮ್ಮಿಂದ ಅಟ್ಯಾಕ್ ಆಗ್ಬಿಡುತ್ತೆ. ಸೊ ಬಟ್ ಅಫ್ಕೋರ್ಸ್ ದೇರ್ ಆರ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ನ ಇಂಟರ್ಸೆಪ್ಟ್ ಮಾಡ್ತಾರೆ ಯೂಶಲಿ. ಅಫ್ಕೋರ್ಸ್ ಅದ್ರ ನೆಕ್ಸ್ಟ್ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್ ಅಂತ ಬಂದಿದೆ, ಅದು ಆಮೇಲೆ ನೆಕ್ಸ್ಟ್ ಟೈಮ್ ಮಾತಾಡೋಣ. ಸೊ ದಟ್ ಈಸ್ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿ. ಬಟ್ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸು ಅಷ್ಟು ಸ್ಪೀಡಲ್ಲಿ ಕೆಲವು ಸಲ ಹೊಡೆಯುತ್ತೆ, ಇನ್ನು ಕೆಲವು ಸಲ ಇಂಟರ್ಸೆಪ್ಟ್ ಮಾಡೋ ಕೇಪಬಿಲಿಟೀಸು ಜಾಸ್ತಿ ಇರುತ್ತೆ. ಆ ಪೀಕಲ್ಲೇ ಇಂಟರ್ಸೆಪ್ಟ್ ಮಾಡ್ತಾರೆ ಅದನ್ನು. ಬಟ್ ಈ ಕ್ರೂಯಿಸ್ ಮಿಸೈಲ್ಸ್ನ ಇಂಟರ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಬ್ರಹ್ಮೋಸ್ ಬಂದು ಆ್ಯಕ್ಚುಲಿ ಅದು ರಷ್ಯನ್ ಟೆಕ್ನಾಲಜಿ. ಬ್ರಹ್ಮಪುತ್ರ, ಮಾಸ್ಕೋವಾ ನದಿ ಎರಡು ಹೆಸರು ಸೇರಿ ಬ್ರಹ್ಮೋಸ್ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ 49% ಶೇರ್ ಹೋಲ್ಡಿಂಗ್ ರಷ್ಯನ್ಸ್ ಇದೆ, 51% ಶೇರ್ ಹೋಲ್ಡಿಂಗ್ ಬಂದು ಇಂಡಿಯನ್ಸ್ ಇದೆ. ಸೊ ದಿಸ್ ಇಸ್ ದಿ ಬ್ರಹ್ಮೋಸ್. ನಾವೇ ಒಂದು DRDO ಅವರು ತಯಾರಿ ಮಾಡ್ತಾ ಇದ್ದೀವಿ ಈಗ, ನಿರ್ಭಯ್ ಅಂತ ಒಂದು ಮಾಡ್ತಾ ಇದ್ದೀವಿ. ಅದು ಮ್ಯಾಕ್ 0.6 ಅಂದರೆ ಸೌಂಡ್ಗಿಂತ ಕಮ್ಮಿ. ಅದು 400 km ಅಷ್ಟಲ್ಲೇ. ಅದನ್ನು ಈಗ ಲಾಂಚ್ ಮಾಡಿದ್ದೀವಿ ಆಗಲೇ. ಬಟ್ ಇನ್ನು ಫೀಲ್ಡ್ ಟ್ರಯಲ್ಸಲ್ಲಿದೆ. ಸೊ ನೆಕ್ಸ್ಟ್ ವಾರ್ ಟ್ರಯಲ್ಸಲ್ಲಿ ಅದನ್ನು ಯೂಸ್ ಮಾಡ್ತೀವಿ. ಟೋಟಲ್ ಆಗಿ ನಮ್ಮ ಭಾರತದ ಮಿಸೈಲ್ ಸಾಮರ್ಥ್ಯ ಅಂತ ಬರೋದಾದ್ರೆ ಎಷ್ಟು ಸ್ಟ್ರಾಂಗ್ ಆಗಿದೆ? ಸೊ ಟೋಟಲ್ ಆಗಿ ಸಾಮರ್ಥ್ಯ ಅಂತ ಕೌಂಟ್ ಮಾಡೋದಾದ್ರೆ ಮಿಸೈಲ್ ಅಲ್ಲಿ ವಿ ಆರ್ ದ ವರ್ಲ್ಡ್ ಲೀಡಿಂಗ್ ಮಿಸೈಲ್ ಮ್ಯಾನುಫ್ಯಾಕ್ಚರರ್ಸ್. ಅಂದರೆ ವಿ ಆರ್ somewhere in the 4th in the world ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ನಮ್ಮದು ಜಾಸ್ತಿ ಮಿಸೈಲ್ ಯೂನಿಟ್ಸು ಹೈದ್ರಾಬಾದು, ಆ ಕಡೆ ಹೋದರೆ ಭಾರತ್ ಡೈನಮಿಕ್ಸ್ ಲಿಮಿಟೆಡ್, ಅದೆಲ್ಲ ಮಾಡೋದೇ ಮಿಸೈಲ್ಸು. ಅಲ್ಲಿ ವೆರೈಟಿ ಆಫ್ ಮಿಸೈಲ್ಸ್, ಪ್ರಳಯ್ ಅಂತ ಮಾಡ್ತೀವಿ, ಸಮರ್ಥ್ ಅಂತ ಮಾಡ್ತೀವಿ. ಸುಮಾರು ಮಿಸೈಲ್ಸ್ಗಳಿದಾವೆ, ಇಂಡಿಯನ್ ಮಿಸೈಲ್ಸ್ಗಳು. ಯುದ್ಧ ಕಾಲಕ್ಕೆ ಬೇಕಾಗಿರುವ ಸುಮಾರು ಮಿಸೈಲ್ಸ್ಗಳು ಮಾಡ್ತಾ ಇದ್ದೀವಿ. ನ್ಯೂಕ್ಲಿಯರ್ ಕೇಪಬಲ್ ಕ್ಯಾರಿ ಮಾಡುವಂಥ ಮಿಸೈಲ್ಸ್ಗಳು. ಬಟ್ ಈ ಬ್ರಹ್ಮೋಸಲ್ಲಿ ನ್ಯೂಕ್ಲಿಯರ್ ಹಾಕೋಕ್ಕಾಗಲ್ಲ, ನ್ಯೂಕ್ಲಿಯರ್ ವಾರೆಡ್ ಹಾಕೋಕ್ಕಾಗಲ್ಲ, ಕನ್ವೆನ್ಷನಲ್ ವಾರೆಡ್ ಹಾಕ್ತೀವಿ. ಅಗ್ನಿಲೆಲ್ಲ ಯು ಕ್ಯಾನ್ ಯೂಸ್ ನ್ಯೂಕ್ಲಿಯರ್ ವಾರೆಡ್ಸ್. ಸೊ ಆ ಥರ ಮಿಸೈಲ್ಸ್ಗಳು ನಾವು ಸುಮಾರು ವೆರೈಟೀಸ್ಗಳು ಮಾಡಿದ್ದೀವಿ. ಟ್ಯಾಕ್ಟಿಕಲ್ ಮಿಸೈಲ್ಸು. ಟ್ಯಾಕ್ಟಿಕಲ್ ಅಂದರೆ ಒಂದು ಸಣ್ಣ ಜಾಗಕ್ಕೆ ಮಾತ್ರ ಡಿಸ್ಟ್ರಾಯ್ ಮಾಡೋದು. ಈ ಅಗ್ನಿಯೆಲ್ಲ ತುಂಬ ಏರಿಯಾನೇ ಹೋಗ್ಬಿಡುತ್ತೆ. ಯಾವುದೋ ಒಂದು ಸಣ್ಣ ಜಾಗಕ್ಕೆ ನಾವು ಹೊಡಿಬೇಕು, ಆ ಜಾಗದಲ್ಲಿ ಒಂದು 500 ಜನ ಕಾನ್ಸಂಟ್ರೇಷನ್ ಇದ್ದಾರೆ. ಅದಕ್ಕೆ ಪ್ರಳಯ್ ಅಂತ ಟ್ಯಾಕ್ಟಿಕಲ್ ಮಿಸೈಲ್ ಯೂಸ್ ಮಾಡ್ತೀವಿ. ಆ ಟ್ಯಾಕ್ಟಿಕಲ್ ಮಿಸೈಲ್ಸು ಬೇಕಾದಷ್ಟು ಮಿಸೈಲ್ಸ್ ಇದೆ. ನಾನು ನಿಮಗೆ ಮೇಲೆ ಹೇಳ್ತಾ ಇದ್ದೀನಿ. ಈಗೀಗ ಅದನ್ನು ಟೆಸ್ಟ್ ಮಾಡಿದ್ವಿ. ಪ್ರಳಯ್ ಮಿಸೈಲ್ಸ್ ಯೂಸ್ ಮಾಡ್ತೀವಿ. ಕೆಲವು ಏರ್ಬೋರ್ನ್ ಮಿಸೈಲ್ಸ್ ಅಂದರೆ ಏರೋಪ್ಲೇನಿಗೆ ಫಿಕ್ಸ್ ಮಾಡಿ ಹೊಡೆಯುವಂಥ ಮಿಸೈಲ್ಸು, ಲೈಕ್ ಅಸ್ತ್ರ ಮಿಸೈಲ್ಸು, ಎಲಿಫೈರು ಅಂಥವು ನಾವು ಮಾಡ್ತಾಯಿದ್ದೀವಿ. ಈಗ ಕೆಲವು ಡ್ರೋನ್ಸಿಗೆ ಫಿಟ್ ಮಾಡೋ ಮಿಸೈಲ್ಸ್ಗಳು ಕೆಲವು ಬರ್ತಾ ಇದ್ದಾವೆ. ಈಗ ತಪಸ್ ಅಂತ ಒಂದು ಡ್ರೋನ್ ಮಾಡ್ತಾಯಿದ್ದೀವಿ. HAL ಅವ್ರು ಮಾಡ್ತಾ ಇದ್ದಾರೆ ತಪಸ್ ಡ್ರೋನ್ಸು. ಸೊ ಅದಕ್ಕೂ ಮಿಸೈಲ್ ಫಿಕ್ಸ್ ಮಾಡೋಡಿ ಅಂತ ಕೆಲವು ಮಿಸೈಲ್ಸ್ಗಳು ಬರ್ತಾ ಇದ್ದಾವೆ. ಸೊ ಈ ಥರ ವೆರೈಟೀಸ್ ಆಫ್ ಮಿಸೈಲ್ಸ್ ಬರ್ತಾ ಇದೆ. ಸೊ ಯು ಕ್ಯಾನ್ ಬ್ರಾಡ್ಲಿ ಕ್ಲಾಸಿಫೈ ಇಟ್ ಆಸ್ ಕ್ರೂಯಿಸ್ ಇಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಕ್ರೂಯಿಸ್ ಅಂದರೆ ಏರೋಪ್ಲೇನ್ ಪಾತ್ ತಗೊಳುತ್ತೆ, ಬ್ಯಾಲಿಸ್ಟಿಕ್ ಅಂದರೆ ನೀವು ಕಲ್ಲು ಎಸೆದ್ರೆ ಪ್ಯಾರಾಬಾಲಿಕ್ ಪಾತ್ ತಗೊಳುತ್ತೆ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ಜನರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಭಾಳ ಹೈಟ್ ಇರುತ್ತೆ. ಸರ್, ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಹಾಗೆ ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚಾ ಸಮಯ.